51 51 ಹಾ ತುಂಬಾ ಸಂತೋಷ ಆಗಿದೆ ಹಾ. ಮನಸ್ಸಿನಲ್ಲಿ. ಹಾ ಧ್ಯಾನ ಮಾಡಕ್ಕೆ ಏನು ಅವಶ್ಯಕತೆ ಇಲ್ಲ. ಇಲ್ಲ ಒಳ್ಳೆ ಬೆಟ್ಟಿಂಗ್ ಆಯ್ತು. ಸರಿ ಸರಿ ಎಲ್ಲರಿಗೆ ಶುಭಾಶಯಗಳು. ಸರ್ ಏನ್ ಸರ್ ನನ್ಗೆ ಔಟ್ ಕೊಟ್ಬಿಟ್ಟೆ ಅಲ್ಲ. ಔಟ್ ಇರ್ಲಿಲ್ಲ, ಅದು ಸುಮ್ನೆ ಔಟ್ ಕೊಟ್ಬಿಟ್ಟಲ್ಲಿ. ಔಟ್ ಇತ್ತು, ಕೇಜ್ ಇತ್ತು. ಹಾ ಅದೇ ಇವತ್ತಿನ ಮ್ಯಾಚ್ ನಾವು ಈಸಿಯಾಗಿ ಗೆದ್ವಿ ಕಾರ್ಗಿಲ್ ಟೀಮ್ ಅಗೇನ್ಸ್ಟ್. ಯಾಕಂದ್ರೆ ನಮ್ಮ ಟೀಮಲ್ಲಿ ಅಪ್ಪಾಜಿ ಕೂಡ ಸ್ವಲ್ಪ ಸ್ವಲ್ಪ ಕನ್ನಡ ಗೊತ್ತು, ಜಾಸ್ತಿ ಗೊತ್ತಿಲ್ಲ. ಮಗಗೆ ಫುಲ್ ಕನ್ನಡ ಗೊತ್ತು, ಅಣ್ಣಗೆ ಕನ್ನಡ ಗೊತ್ತು ಅಲ್ವಾ? ಊಟ ಮಾಡಿ ಇವ್ರು ಕಿರಣ್ ಭಾಯಿ ನಾನು ಹೇಳಿದೆ ಅವ್ರು ಕರಿಯ ಸ್ವಲ್ಪ ಏನಂದ್ರೆ ಗೊತ್ತಿಲ್ಲ, ಬರೀ ನಮ್ ವಿವರ್ಗೆ ಗೊತ್ತು ಕರಿಯ ಅಂದ್ರೆ ಏನು, ಇವ್ರಿಗೆ ಗೊತ್ತಿಲ್ಲ. ಫುಲ್ ಖುಷಿ ಆಗ್ಬಿಟ್ಟೆ. ಎಂಪೈರ್ ಸರ್, ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿದ್ದೀರಾ ಸರ್? ಏನ್ ಇವತ್ತು ನೀವು ಎಂಪೈರ್ ಸರ್? ಇವತ್ತು ನಾವು ಫಸ್ಟ್ ಎಂಪೈರ್ ಅಣ್ಣ. ಓ ಸರಿ 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 ಸರಿ. ಲದಾಖ್ ಅಲ್ಲಿ ವಿಂಟರ್ ಮೈನಸ್ ಟೆಂಪರೇಚರ್ ಅಲ್ಲಿ -10. ಓ ಸರಿ 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 ಸರಿ. ನಮ್ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಒಳ್ಳೆ ಎಂಪೈರ್? ಒಳ್ಳೆ ಎಂಪೈರ್ ಮಾಡ್ತೀರಾ? ಓ ಒಳ್ಳೆ. ಓ ನೋ, ಕೆಟ್ಟದ್ದು ಒಳ್ಳೇದು ಇಲ್ಲ, ಎಲ್ಲ ಓ ಸರಿ ಮಾಡ್ತೀನಿ. ಓಹೋ, ಅಣ್ಣಗೆ ಏನ್ ಸಪೋರ್ಟ್ ಇಲ್ಲ? ಸಪೋರ್ಟ್ ಗಿಪೋರ್ಟ್ ಇಲ್ಲ ಅಣ್ಣ. ಓ ಫುಲ್ ಹ್ಯುಮ್ಯಾನಿಟಿ. ಸರಿ ಸರಿ ಸರಿ. ಓಕೆ ಸರ್, ಓಕೆ ಸರ್. ಮತ್ತೆ ಇನ್ನೂ ಒಂದು ಎಂಪೈರ್ ಕೂಡ ನಮ್ ಫ್ರೆಂಡ್ ಅಲ್ಲ? ಅಲ್ಲಿ ಸರಿ ಸರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಇಂಕು ಸರ್. ಸರ್ ಹೇಳಿ ಎರಡು ಮಾತು, ಎಕ್ಸ್ಪೀರಿಯನ್ಸ್ ಹಂಗೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಓ ಸರಿ, ಸ್ವಲ್ಪ ಯುನಿಕ್. ಸರಿ ಸರಿ. ಇಲ್ಲಿ ಸ್ವಲ್ಪ ಏನೋ ಎಲ್ಲರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಓ ಯಾಕೆಂದ್ರೆ ಫಸ್ಟ್ ಟೈಮ್ ಈ ತರ ಟೂರ್ನಮೆಂಟ್, 100 ಬಾಲ್ಸ್ ಟೂರ್ನಮೆಂಟ್ ಫಸ್ಟ್ ಟೈಮ್ ಹಾಗೆ ಲದಾಖಲ್ಲಿ. ಲದಾಖ್ನಲ್ಲಿ ಅದಕ್ಕೆ ಎಲ್ಲರಿಗೆ ಎಂಜಾಯ್, ಏನು ಖುಷಿ ಇದೆ, ಎಲ್ಲರಿಗೂ ಸರಿ 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 ಎಕ್ಸೈಟ್ಮೆಂಟ್ ಇದೆ. ಸರಿ ಸರಿ ಗೇಮ್ ಆಡೋರಿಗೆ ಸರಿ. ಥ್ಯಾಂಕ್ ಯು ಅಮಿತ್ ಸರ್. ಥ್ಯಾಂಕ್ ಯು. ಎಂಪೈರ್ ಸರ್ ಏನ್ ಸರ್ ನನ್ಗೆ ಔಟ್ ಕೊಟ್ಬಿಟ್ಟೆ ಅಲ್ಲ. ಔಟ್ ಇರ್ಲಿಲ್ಲ, ಅದು ಸುಮ್ನೆ ಔಟ್ ಕೊಟ್ಬಿಟ್ಟಲ್ಲಿ. ಔಟ್ ಇತ್ತು, ಕೇಜ್ ಇತ್ತು. ಹಾ ಅದೇ ನಾನೇ ಬಂದ್ಬಿಟ್ಟಿದ್ದೀನಿ. ಏನ್ ಔಟ್ ಕೊಟ್ಟ ಕಲ್ಯಾಣ್? ಎಷ್ಟು ನೀನು ಸ್ಕೋರ್ ಮಾಡಿದ್ದೀರಾ ಇವತ್ತು? ಕನ್ನಡ ನಡಿ ಅದು ನಮ್ಮ. ಇವತ್ತು ಒಳ್ಳೆ ಬ್ಯಾಟಿಂಗ್ ಆಯ್ತು. ಸರಿ. 51 ರನ್ ಹೊಡ್ಕೊಂಡು ಒಳ್ಳೆ 51 ತುಂಬಾ ಸಂತೋಷ ಆಗಿದೆ ಮನಸ್ಸಿನಲ್ಲಿ. ಧ್ಯಾನ ಮಾಡಕ್ಕೆ ಏನು ಅವಶ್ಯಕತೆ ಇಲ್ಲ. ಇಲ್ಲ ಒಳ್ಳೆ ಬ್ಯಾಟಿಂಗ್ ಆಯ್ತು. ಸರಿ ಸರಿ. ಎಲ್ಲರಿಗೆ ಶುಭಾಶಯಗಳು. ಈಗ ಬೌಲಿಂಗ್ ಇಲ್ಲಪ್ಪ, ನಾನು ಹೋಗ್ಬೇಕು, ಎಲ್ಲಿಗೆ? ಕೆಲಸ ಇದೆ. ಓಕೆ ಓಕೆ ವಾಪಸ್ ಬರ್ತೀನಿ. ಓಕೆ ಸರ್. ಸರ್ ಎಂಪೈರ್ ಸರ್, ಸ್ವಲ್ಪ ನನ್ನ ಫೋನ್ ನಿನ್ನ ಜೇಬಲ್ಲಿ ಇಟ್ಕೊಡಿ ಸರ್. ಆಮೇಲೆ ಮಧ್ಯೆ ನಾನು ವಿಡಿಯೋ ಮಾಡ್ತೀನಿ. ನಾನು ಬೌಲಿಂಗ್ ಮಾಡೋವಾಗ ನೀನು ನನಗೆ ವಿಡಿಯೋ ಮಾಡಬೇಕು ಸರ್. ಆಯ್ತಾ? ಫುಲ್ ಸ್ಟಿಕ್. ಏನು ಇವತ್ತು ಬೆಳಗ್ಗೆ ಮುಖ ತೊಡಿಲ್ಲ ಸರ್, ಡೈರೆಕ್ಟ್ ಬಂದ್ಬಿಟ್ಟೆ. ಅಂದರೆ ನಮ್ಮ ಎಂಪೈರ್ ಈಗ ವಿಜಯಣ್ಣ ಇದು ಊಟ ತಿಂತಾ ಇದ್ದಾರೆ. ಇವರು ನಮ್ಮ ಫುಟ್ಬಾಲ್ದು ಕೋಚ್ ಕೂಡ ಅಲ್ವಾ ಸರ್? ಅದೇ ಸರ್. ನೀವು ನೋಡ್ಕೊಡಿ, ಇಲ್ಲಿ ಇವರು ಮ್ಯಾಂಚೆಸ್ಟರ್ ಯುನೈಟೆಡ್ದು ಫ್ಯಾನ್, ಆದರೆ ಕೋಚಿಂಗ್ ಕೂಡ ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ. ವಿಜಯಣ್ಣ ತುಂಬ ಎಕ್ಸ್ಪೀರಿಯನ್ಸ್ ಕೋಚ್. ಸೊ ಇವತ್ತಿನ ಮ್ಯಾಚ್ ನಾವು ಈಸಿಯಾಗಿ ಗೆದ್ವಿ ಕಾರ್ಗಿಲ್ ಟೀಮ್ ಅಗೇನ್ಸ್ಟ್. ಯಾಕಂದರೆ ನಮ್ಮ ಟೀಮಲ್ಲಿ ನೀವು ನೋಡ್ಬೋದು ಅಲ್ವಾ, ಕಲ್ತಾಂಬುಜ ಕಲಿಯನ್ ಅವ್ನು ಮತ್ತು ನಾನು ಸುಮಾರು ಒಂದು 15 ವರ್ಷ ಮೈಸೂರಲ್ಲಿ ಕೋಚಿಂಗ್ ಮಾಡಿದ್ದೀನಿ. ಸೊ ಅದ್ರ ಜೊತೆ ಒಂದು ತಿಂಕು ಅಂತ ಒಂದು ಪ್ಲೇಯರ್ ಇದೆ, ಅವರು ಕೂಡ ಅವರು ನಾರ್ತ್ ಇಂಡಿಯನ್ ಇಂದ. ಸೊ ಅವ್ರು ಕೂಡ ಬೇರೆ ಸ್ಟೇಟು. ಅವರು ಒಳ್ಳೆ IPL ಥರ ಟೆನ್ನಿಸ್ದು ಟೂರ್ನಮೆಂಟ್ ಬರ್ತಾರೆ ಅಲ್ವಾ, ISPL ಅಂತ, ಅಲ್ಲಿ ಅವ್ರದ್ದು ಹೆಸರು ಸೆಲೆಕ್ಟ್ ಆಯಿತು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಯಾರು ಆಕ್ಷನಲ್ಲಿ ತಗೊಳ್ಳಿಲ್ಲ. ಆದರೆ ಅವರು ಒಳ್ಳೆ ಪ್ಲೇಯರ್, ಇನ್ನೂ ಎಕ್ಸ್ಪೋಸ್ ಆಗಿಲ್ಲ. ಎಕ್ಸ್ಪೋಸ್ ಆದರೆ ಅವರು ಶುವರ್ ಟೀಮಲ್ಲಿ ಇರುತ್ತೆ, ಒಳ್ಳೆ ಪ್ಲೇಯರ್. ಸೊ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ತನಕ ಅಷ್ಟು ಕಷ್ಟ ಇರಲ್ಲ. ಅದು ಆದಮೇಲೆ ಒಳ್ಳೆ ಟೀಮ್ಗಳು ಸಿಗುತ್ತೆ. ಇದಕ್ಕಿಂತ ಮುಂದಿನ ಟೂರ್ನಮೆಂಟ್ ನಾವು ಆರಾಮಾಗಿ ಗೆದ್ವಿ ಈ ಗ್ರೌಂಡಲ್ಲಿ. ಸೊ ನೋಡೋಣ ಈ ಟೂರ್ನಮೆಂಟ್ ಏನಾಗುತ್ತೆ ಅಂತ.
ಈಗ ನಾವು ಬಂದಿದ್ದೀನಿ ಒಂದು ಅಂಗಡಿಗೆ. ಸೊ ಇದು ಅಂಗಡಿ ನೀವು ನೋಡ್ಬೋದು, ಇದು ಕೂಡ ನಮ್ಮ ಊರಿಂದ. ಅವ್ರದ್ದು ಮಗ ಮೈಸೂರಲ್ಲಿ ಓದ್ತಾ ಇದ್ದಾರೆ. ಈಗ ಅವರು ರಜಾಗೆ ಬಂದಿದ್ದಾರೆ. ಸೊ ಅವ್ರ ಅಪ್ಪಾಜಿ ಕೂಡ ಸ್ವಲ್ಪ ಸ್ವಲ್ಪ ಕನ್ನಡ ಗೊತ್ತು, ಜಾಸ್ತಿ ಗೊತ್ತಿಲ್ಲ. ಮಗಗೆ ಫುಲ್ ಕನ್ನಡ ಗೊತ್ತು. ಸೊ ಅವ್ರ ಅಂಗಡಿಯಲ್ಲಿ ಏನು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ನಮ್ಮ ಅಣ್ಣಂದು ಅಂಗಡಿ. ಅಣ್ಣಗೆ ಕನ್ನಡ ಗೊತ್ತು ಅಲ್ವಾ? ಇವರು ಸ್ವಲ್ಪ ಕರಿಯ ಅಲ್ವಾ? ಎಸ್, ಕರಿಯ ಕರಿಯ ಓ ನೋನು ಕರಿಯ ಸ್ವಲ್ಪ. ಅವರು ಮಗ ಮೈಸೂರಲ್ಲಿ ಓದಿದ್ದಾರೆ, ಅವ್ರಿಗೆ ಕನ್ನಡ ಗೊತ್ತು. ಆದರೆ ಇವ್ರು ಕರಿಯ ಹೇಳ್ಬಿಟ್ಟೆ ಅಲ್ವಾ, ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಮಗಗೆ ಗೊತ್ತಾಯಿತು ನೋಡಿ, ಮಗಗೆ ಕರಿಯ ಅಂತ ಗೊತ್ತಾಯಿತು. ಕಿರಣ್ ಸರ್ ನಮಸ್ಕಾರ. ನೋಡ್ದೆ ಚಿಂಗ್ಯೂಸ್ ಕರಿ ನೋಡ್ದೆ ಚಿಂಗ್ಯೂಸ್ ಇಲ್ಲ 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 ಜ್ಯೂಸ್ ಇಲ್ಲ. ಓ ಇಲ್ಲ ಇಲ್ಲ ಜ್ಯೂಸ್ ಇಲ್ಲ. ಊಟ ಕಿರಣ್ ಭಾಯ್ ನಾನು ಹೇಳಿದೆ ಅವ್ರು ಕರಿಯ ಸ್ವಲ್ಪ ಏನಂದ್ರೆ ಗೊತ್ತಿಲ್ಲ. ಬರೀ ನಮ್ಮ ವಿವರ್ಗೆ ಗೊತ್ತು ಕರಿಯ ಅಂದ್ರೆ ಏನು, ಇವ್ರಿಗೆ ಗೊತ್ತಿಲ್ಲ. ಫುಲ್ ಖುಷಿ ಆಗ್ಬಿಟ್ಟೆ. ಆದರೆ ಮಗ ಫುಲ್ ಅಲ್ಲಿ तुमचे रोयल प्रकल्प दर्शन मंडळ निवास करून सकल पेन्शन जिथे पोहोचले दर्शित तुमचे जुळे